ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 17:1-8 ವಚನವನ್ನ ಧ್ಯಾನ ಮಾಡಲಿದ್ದೇವೆ. ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟಿದ್ದೇನೆ. ಈ ವಿಷಯದ ಕುರಿತು ನಾವು ಇದನ್ನ ಕಲಿಯಕ್ಕೆ ಹೋಗೋಣ. ಓದ್ಕೊಳ್ಳೋಣವಾ? ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನ ಕೊಡುವೆನು ಅಂದನು. ಅಬ್ರಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನಂದ್ರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನ್ ಎಂದು ಹೆಸರಿರುವುದು. ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು, ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲಾ ತಲತಲಾಂತರಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಅಂದನು. ಇಲ್ಲಿ ಇದಾದ ಮೇಲೆ ದೇವರು ಇಲ್ಲಿ ಅಬ್ರಾಮನ ಹೆಸರನ್ನ ಚೇಂಜ್ ಮಾಡ್ತಾರೆ. ಅಬ್ರಾಮ ಎಂಬುದಾಗಿ ಹೇಳ್ತಾರೆ. ಅವನಿಗೆ ಅತ್ಯಧಿಕವಾದಂಥ ಸಂತಾನವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ನಿನ್ನ ಜನಾಂಗದಿಂದ ಅರಸರು ರಾಜರುಗಳು ಹುಟ್ಟುವರು ಅಂತ ಹೇಳ್ತಾರೆ. ಅದೇ ರೀತಿ ನಾವೆಲ್ಲ 1 ಅರಸು 2 ಅರಸು 1 ಪುರಕಾಲ ವೃತ್ತಾಂತ 2 ಪುರಕಾಲ ವೃತ್ತಾಂತ ಇದರಲ್ಲಿ ನೋಡುವಂತ ಅರಸರುಗಳೆಲ್ಲರೂ ಅಬ್ರಾಮನ ಸಂತತಿಯಿಂದ ಹುಟ್ಟುತ್ತಾರೆ. ದೇವರು ಕೊಟ್ಟಂತ ವಾಗ್ದಾನವನ್ನ ಅಲ್ಲಿ ನೆರವೇರಿಸ್ತಾರೆ. ದೇವರು ಅಲ್ಲಿ ತಲಾಂತರಗಳವರೆಗೂ ಅವನಿಗೆ ಕೊಟ್ಟಂತ ವಾಗ್ದಾನವನ್ನ ಸ್ಥಿರಪಡಿಸ್ತಾರೆ. ಮಾತ್ರವಲ್ಲದೆ ಕಾನಾನ್ ದೇಶವನ್ನೆಲ್ಲ ಅವನಿಗೆ ಕೊಡ್ತೀನಿ ಅಂತ ಹೇಳಿದ್ರು. 4000 ವರ್ಷದಿಂದಲೂ ಈಗ ಇಸ್ರಾಯೇಲ್ಯರು ಆ ದೇಶದಲ್ಲಿ ಇದ್ದಾರೆ. ಸರಿ, ಇದಾದ ಮೇಲೆ ದೇವರು ಅವನನ್ನು ಕೈ ಬಿಡಲಿಲ್ಲ. ಏನಿದರ ಅರ್ಥ? ಇನ್ನು ಮೇಲೆ ನಿನ್ನ ಹೆಸರು ಅಬ್ರಹಾಮನಲ್ಲ, ಫಾದರ್ ಎಕ್ಸಾಲ್ಟೆಡ್. ನಿನ್ನ ಹೆಸರು ಅಬ್ರಾಮನ್ ಎಂದು ಕರೆಯಲ್ಪಡ್ತದೆ, ಫಾದರ್ ಆಫ್ ಮಲ್ಟಿಟ್ಯೂಡ್ ಎಂಬುದಾಗಿ ಕರೆಯಲ್ಪಡ್ತದೆ. ಅಬ್ರಾಮನ್ ಇದಕ್ಕೆ ಆಮೇನ್ ಅಂತಾನೆ. ಈಸಾಕನು ಆಮೇನ್ ಅಂದ 1 ವರ್ಷದೊಳಗೆ ಜನಿಸ್ತಾನೆ. ನಿರೀಕ್ಷೆ ಇಲ್ಲದ ಸಂದರ್ಭದಲ್ಲಿ ಅವನು ಆಮೇನ್ ಅಂತ ಹೇಳ್ತಾನೆ. ಅವನನ್ನು ಆಶೀರ್ವಾದ ದೇವರು ಮಾಡ್ತಾರೆ. ಅವನು ಒಂದು ಒಳ್ಳೆ ಪಾಠ ಇಲ್ಲಿ ಕಲಿತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇದಾದ ಮೇಲೆ ದೇವರು ಅವನ್ನ ಕೈ ಬಿಡಲಿಲ್ಲ. ಏನಿದರ ಅರ್ಥ? ಅಬ್ರಹಾಮ ತಪ್ಪು ಮಾಡ್ಬಿಟ್ಟ, ಅದರಿಂದ ಮನೆಯಲ್ಲಿ ಗಲಾಟೆಗಳು ಬಂತು. ತಲಾಂತರದವರೆಗೂ ಗಲಾಟೆಗಳು ಈಗ ಉಂಟಾಗ್ತಾ ಇದೆ. ಏಬ್ರಹಾಂ ಫೇಲ್ಡ್. ದೇವರ ಆಜ್ಞೆಗೆ ವಿರುದ್ಧವಾಗಿ ಅವನು ಫೇಲ್ ಆಗ್ತಾನೆ, ಅವನು ತಪ್ಪು ಮಾಡ್ತಾನೆ. ಆದ್ರೂ ದೇವರು ಅವನ್ನ ಕೈ ಬಿಡ್ಲಿಲ್ಲ. ಅವನಿಗೆ ಇನ್ನೊಂದು ವಾಗ್ದಾನ ಮಾಡ್ತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಅಬ್ರಹಾಮ ಅವನು ಮಾಡಿದ ತಪ್ಪನ್ನ ಅವನು ತಿಳಿದುಕೊಂಡು ಪಶ್ಚಾತ್ತಾಪ ಪಟ್ಟು ಇನ್ನ ಮುಂದೆ ತನ್ನ ಮಗನನ್ನ ದೇವರಿಗೆ ಸಮರ್ಪಿಸುವುದಕ್ಕೆ ಅವನು ಹಿಂದೆಗಿರಲಿಲ್ಲ. ಅಲ್ಲಿ ಪಾಠ ಕಲಿತಾನೆ. ಇನ್ನು ಮೇಲೆ ಆ ತಪ್ಪು ಮಾಡಕ್ಕೆ ಅವನು ಹೋಗಿಲ್ಲ. ಅದೇ ತರ ಪ್ರಿಯರೇ, ಒಂದು ವೇಳೆ ತಪ್ಪು ಮಾಡಿ ದೇವ್ರು ನನ್ನ ಉಪಯೋಗಿಸ್ತಾರೋ ಏನೋ ಎಂಬುದಾಗಿ ನೀನು ಅಂದ್ಕೊಂಡಿದ್ಯಾ? ನನಗೆ ಕೊಟ್ಟಂತ ವಾಗ್ದಾನ ದೇವ್ರು ನೆರವೇರಿಸ್ತಾರ ಅಂತ ನೀನು ಅಂದ್ಕೊಂಡಿದ್ಯಾ? ಇಲ್ಲಿ ನೋಡಿ, 2ನೇ ಸಾರಿ ದೇವರು ಅವನ್ನ ಕೈ ಬಿಡದೆ ಅವನಿಗೆ ಕೊಟ್ಟಂತ ವಾಗ್ದಾನವನ್ನ ಒಡಂಬಡಿಕೆಯನ್ನ ಮತ್ತಷ್ಟು ಸ್ಥಿರಪಡಿಸ್ತಾರೆ. ಆದ್ರಿಂದ ನೀವು ಭಯ ಪಡಬೇಡಿ, ಪಶ್ಚಾತ್ತಾಪ ಪಡ್ರಿ, ಪಾಪಗಳನ್ನ ಬಿಟ್ಬಿಡ್ರಿ. ನೀವು ತಪ್ಪು ಮಾಡಿ ಫೇಲ್ ಆದ್ರಲ್ಲ, ಆ ತಪ್ಪನ್ನು ತಿರುಗಿ ಮಾಡಕ್ ಹೋಗ್ಬೇಡ್ರಿ. ದೇವರಿಗೆ ನಂಬಿಗಸ್ತರಾಗಿ ದೇವರ ಸ್ನೇಹಿತರಾಗಿ ನೀವು ನಡೆದುಕೊಳ್ಳ್ರಿ. ಖಂಡಿತವಾಗಿ ನೋಡಿ ಪ್ರಿಯರೇ, ಇಲ್ಲಿ ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದ್ದು ಎಲ್ಲ ನೆರವೇರ್ತು. ಒಂದು ಚಾಚು ತಪ್ಪದ ಎಲ್ಲ ನೆರವೇರ್ತು. ಹೀಗಾಗಿ ನಿನ್ನ ದೇವರು ಉಪೇಕ್ಷಿಸ್ತಾರೆ. ನೀನೇನೇ ತಪ್ಪು ಮಾಡಿರ್ಬೋದು, ಆ ತಪ್ಪು ಬಿಟ್ಬಿಡು. ಇನ್ನು ಮುಂದೆ ಮಾಡಕ್ ಹೋಗ್ಬೇಡ. ತಿರ್ಗಾ ಪಾಪ ಮಾಡಕ್ಕೆ ನಿನಗೆ ಲೈಸೆನ್ಸ್ ನಾನು ಕೊಡ್ತಾ ಇಲ್ಲ, ದೇವರು ಕೊಡಲ್ಲ. ತಪ್ಪು ಮಾಡಿದ್ರೆ ನಮ್ಮನ್ನು ತಿರ್ಗಾ ಉಪೇಕ್ಷಿಸ್ತಾರೆ ಅಂತಾನು ನೀನು ಪುನಃ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ. ಮಾಡಿದ್ರೆ
ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಟ್ಟು ಆತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟು ಆತನಿಗೆ ವಿಧೇಯನಾಗಿ ಜೀವಿಸು. ಖಂಡಿತವಾಗಿ ದೇವರು ನಿನ್ನ ಕೊಟ್ಟಂತ ಎಲ್ಲಾ ವಾಗ್ದಾನಗಳನ್ನ ನೆರವೇರಿಸ್ತಾರೆ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯುಳ್ಳ ತಂದೆ ಆದವರೇ, ನಿಮ್ಮ ಸ್ತೋತ್ರ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದಂತೆ ಬಿಳುಪು ಮಾಡ್ತೀನಿ ಎಂಬುದಾಗಿ ಹೇಳ್ತೀಯ. ಇಲ್ಲಿ ಕೆಲವರು ಸ್ವಾಮಿ ಯಾರು ಈ ಸಂದೇಶ ಕೇಳಿಸ್ಕೊಳ್ತಾ ಇದ್ದಾರೋ, ಅಯ್ಯೋ ನಾನು ಈ ತಪ್ಪು ಮಾಡ್ಬಿಟ್ಟೆ, ಅಯ್ಯೋ ನಾನು ಈ ಪಾಪ ಮಾಡ್ಬಿಟ್ಟೆ, ನನ್ನ ದೇವರು ಉಪೇಕ್ಷಿಸ್ತಾರೋ ಎಂಬುದಾಗಿ ಕಳವಳ ಪಡ್ತಾ ಇರ್ಬೋದು, ಪ್ರಶ್ನೆಗಳನ್ನ ಹಾಕೊಂಡಿರ್ಬೋದು. ಅಪ್ಪ ತಂದೆ ಆದೇವರೇ, ನೀನು ಕೃಪೆ ತೋರು. ತಂದೆ ಆದೇವರೇ ಸ್ವಾಮಿ, ಅವ್ರನ್ನ ಕರುಣಿಸು. ಅವ್ರ ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬರುವಾಗ ನಿನ್ನ ಮಕ್ಕಳನ್ನ ನೀನು ಎಚ್ಚರಿಸು. ದೇವರೇ ಸ್ವಾಮಿ, ಅವ್ರನ್ನ ಉತ್ತೇಜನ ಪಡಿಸು. ಪುನಃ ಸೇರಿಸ್ಕೊಂಡು ಅವ್ರು ಕೊಟ್ಟಂತ ವಾಗ್ದಾನವನ್ನು ನೆರವೇರಿಸು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನ
ಎನ್ ಪಾಪ